ಹೆಸರು ದುರ್ಯೋಧನ ಸಂದೇಶ ಅದರ ಉದ್ದೇಶ ಸತ್ಯಲ್ಲದನೆ ಹೇಳು ಕೃಷ್ಣ ಹೇಳು ಏನೋ ಸಂದೇಶ. ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ನಿಂತಿದ್ದಂತೆ ಹೇಳಬೇಡ. ಕುಳಿತುಕೊಂಡೇ ಹೊರತು ಹೇಳುವುದಿಲ್ಲ. ಕೃಷ್ಣ ಈ ಪರ್ಯಾಸ ಬೇಕೆ? ನಿನ್ನನ್ನು ಕಂಡು ನನಗೆ ಅಷ್ಟೊಂದು ಭಯವಾಗುವುದು ಭೀಮ. ನನ್ನಲ್ಲಿರುವ ಆ ಗದೆಯನ್ನು ಕ್ಷಣ ಕಾಲ ದೂರವಾಗಿಡು. ಈಗ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಸಂದೇಶವನ್ನು ಹೇಳುವುದು ಇಲ್ಲ ನೀನು ಅಪೇಕ್ಷೆಯಿಂದ ಕುಳಿತುಕೊಳ್ಳಬೇಕು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ ಅರ್ಜುನ. ಈ ಗದೆಯನ್ನು ಕ್ಷಣ ಕಾಲ ಬಿದಿರು. ಯಾಜ್ಞಸೇನಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಾನು ನಿನ್ನ ಮಾತು ಎಲ್ಲಾದರೂ ಮೀರಿರುವೆನು. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪ್ರದೇಶ ಕೃಷ್ಣ? ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕಿವಿಕೊಟ್ಟು ಎಲ್ಲರೂ ಕೇಳಿರಿ. ಭೀಮನ ಕೈಗಳನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳು ಬಂಧಿಸಲಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಯಜ್ಞಸೇನಾನಿ ನನ್ನ ಕೈಗಳನ್ನು ಬಿಚ್ಚು. ಈ ವಗದಿಂದ ಬಂಧಿಸಿದ್ದರು ಯಾರು ದುರಾತ್ಮರು? ದುರಾಭಿಮಾನ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸದ ಕೆಲಸ ಮತ್ತಾರಿಗೆ ಸಾಧ್ಯ? ಕೃಷ್ಣ ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತಿಯನ್ನು ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನು ಪಾಂಡವರ ರಾಯಭಾರಕ್ಕೆ ಕುನ್ನೀತವನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರ ಏನು? ಇಷ್ಟು ಮಾತ್ರವಲ್ಲ, ಆ ಸಂಧಿಗೆ ಅವನು ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣಾಂಗಣ ಶಸ್ತ್ರಾಸ್ತ್ರಗಳ ಆಟದಲ್ಲಿ ದೊರಕುವುದು ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲ ವಿಫಲವಾಗಿ ಹೋಗಿ ಮುಂದೆ ನಿಂತಿರುವುದ ಕೃಷ್ಣ ನೀನೇನು ತಿಳಿದಿರುವೆ ಅದನ್ನು ನಾನು ಅಪೇಕ್ಷಿಸುವನಲ್ಲ. ಸಂಧಿಗೆ ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಯಜ್ಞಸೇನಾನಿ ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಕೃಷ್ಣ ಧನಂಜಯ ಬೇಡ ನಾನೇ ಬಿಚ್ಚುಕೊಂಡವನು. ಎಲ್ಲಿ ನನ್ನ ಕತೆ? ಎಲ್ಲರೂ ಕೇಳಿ. ಈ ಆ ದಿನ ದುರ್ಯೋಧನನು ಒಡ್ಡೋಲಕದಲ್ಲಿ ನಮ್ಮ ದುರ್ಧರು ಪ್ರಮಾದ ಪಾಂಡವರ ಅಪಕೀರ್ತಿಯ ರೂಪಗೊಂಡಂತೆ ದುಶಾಸನಿಂದ ಅಪಮಾನ ಹೊಂದಿ ಕಣ್ಣೀರಿಡಿತ ಮುಕ್ತಕೇಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನಿಯನ್ನು ಸಮ್ಮುಖದಲ್ಲಿ ರಾಜಸಭೆಗೆ ನಾನೀ ಪ್ರತಿಕ್ರಿಯೆಯನ್ನು ಮಾಡಿದನು. ಕೃಷ್ಣ ಇದಕ್ಕೆ ನಿನ್ನ ಪರಮ ಸಾಕ್ಷಿ. ಆಡು ಜಯಿಸಿದ ಕೊಡುವಂತ Wow.